ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ಬಿ ಟಿ ಸಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಿ ಟಿ ಸಿನಲ್ಲಿ ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಟ್ರೇಡನ್ನು ಏನಕ್ಕೋಸ್ಕರ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗುತ್ತದೆ, ಜೊತೆಗೆ ಯಾವ ಥರ ಈ ಒಂದು ಟ್ರೇಡನ್ನು ಅನಾಲಿಸಿಸ್ ಮಾಡಿದ್ದೀನಿ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಇನ್ನೂ ಕೂಡ ಯಾವುದೇ ಥರದ ಎಂಟ್ರಿನ ತೆಗೆದುಕೊಂಡಿಲ್ಲ. ಆಲ್ರೆಡಿ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲೂ ಕೂಡ ಕೊಡಲಾಗಿದೆ. ಅಲ್ಲೇನು ಕೊಟ್ಟಿದ್ದೀವಿ ನಿಮ್ಮ ಕಣ್ಮುಂದೆ ತೋರಿಸ್ತೀನಿ ನೋಡಿ. ಫಸ್ಟ್ ಅಶೋಕ್ ಆರ್ಡರ್ ಬ್ಲಾಕ್, ನಮ್ಮ ಸ್ಟೂಡೆಂಟ್ ಗ್ರೂಪ್, ನಮ್ಮ ಕೋರ್ಸನ್ನ ಯಾರ್ಯಾರು ತೊಗೊಂಡಿರ್ತಾರೆ ಅವ್ರಿಗೆ ಒಂದು ಗ್ರೂಪನ್ನು ಮಾಡಿರ್ತೇವೆ. ಆ ಒಂದು ಗ್ರೂಪ್ ಓಕೆನಾ. 8:34 ಗಮನಿಸಿ. ಇಲ್ಲಿ ಟೈಮು 8:34. ಇವಾಗ ಎಷ್ಟು? 9:02. ಓಕೆನಾ. ಮುಂಚೆನೇ ಕೊಡಲಾಗಿದೆ, ಮಾರ್ಕ್ ಮಾಡಿ. ಓಕೆನಾ. ಜೊತೆಗೆ ವೆಯ್ಟಿಂಗ್ ಫಾರ್ ಎಂಟ್ರಿ ನೋಡಿ, ಇಲ್ಲಿ ವೆಯ್ಟಿಂಗ್ ಫಾರ್ ಎಂಟ್ರಿ ಇವಾಗ ಬರ್ತಾ ಇದೆ. ಪ್ರೈಸು ಬರಲಿ. ಓಕೆ, ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ ಬಂಧುಗಳೇ. ಈ ಪಾಯಿಂಟಲ್ಲಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಓಕೆನಾ, ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಗ್ರೂಪಲ್ಲೂ ಕೂಡ ತಿಳಿಸ್ತೇನೆ. ಓಕೆ, ಗ್ರೂಪಲ್ಲೂ ಕೂಡ ಟ್ರೇಡ್ ಆಕ್ಟಿವ್ ಅಂತ ಕೊಟ್ಟಿದ್ದೀನಿ. 108 ಪಾಯಿಂಟ್ಸ್ ರನ್ನಿಂಗ್ ಇನ್ ದ ಮಾರ್ಕೆಟ್, 109 ಪಾಯಿಂಟ್ಸ್ ರನ್ನಿಂಗ್ ಇನ್ ದ ಮಾರ್ಕೆಟ್. ರನ್ನಿಂಗಲ್ಲಿದೆ 146 ಪಾಯಿಂಟ್ಸ್. ಇಷ್ಟೇ ಬಂಧುಗಳೇ, ಇನ್ನೇನನ್ನು ಕಾಂಪ್ಲಿಕೇಟೆಡ್ ಇಲ್ಲ, ವೆರಿ ಸಿಂಪಲ್ ಆಗಿದೆ. ನೋಡಿ, ಇಲ್ಲಿ ಮಾರ್ಕ್ ಮಾಡಿ ಲಕ್ಷ್ಮಣ ರೇಖಾ ಸ್ಟ್ರಾಟಜಿ, ವೆಯ್ಟ್ ಮಾಡಿ, ವೆಯ್ಟಿಂಗ್ ಫಾರ್ ಎಂಟ್ರಿ, ಜೊತೆಗೆ ಸ್ಟಿಲ್ ನೋ ಎಂಟ್ರಿ, ವಿಲ್ ಅಪ್ಡೇಟ್ ಯು ಅನ್ನೋದನ್ನು ಕೂಡ ಲೈವಲ್ಲಿ ಕೊಟ್ಟಿರೋವಂಥದ್ದು ಬಂಧುಗಳೇ. ಲೈವ್ ಮಾರ್ಕೆಟು, ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ. ಯಾವ್ದು ಹೇಳಿ? ಲೈವ್ ಮಾರ್ಕೆಟ್ ರಿಪೋರ್ಟ್. ನಿಮ್ಮ ಕಣ್ಮುಂದೆ ನೋಡ್ತಾ ಇದ್ದೀರಾ. ಓಕೆನಾ, ನಿಮ್ಮ ಕಣ್ಮುಂದೆ ಪ್ರತಿಯೊಂದನ್ನು ತೋರಿಸ್ತಾ ಇದ್ದೀನಿ. ಓಕೆನಾ. ಅದನ್ನು ಇಲ್ಲಿ ಎಂಟ್ರಿ ಇವಾಗ ತೊಗೊತಾ ಇದ್ದೀನಿ ಅನ್ನೋದನ್ನು ಕೂಡ ಲೈವಲ್ಲೇ ಹೇಳಿದ್ದೀನಿ. ಇನ್ನು ಇದಕ್ಕಿಂತ ಇನ್ನೇನು ಕ್ಲಾರಿಟಿ ಬೇಕು? ಓಕೆನಾ. ನೋಡಿ, ಇಲ್ಲೂ ಕೂಡ 1 ಕ್ಯಾಂಡಲ್ಲು 2 ಕ್ಯಾಂಡಲ್ಲು. ಯಾವಾಗ ನೋಡಿ, ಇಲ್ಲಿ ಕೊಟ್ಟಿರೋವಂಥದ್ದು 1 ಕ್ಯಾಂಡಲ್ 2 ಕ್ಯಾಂಡಲ್ಲು ಇಲ್ಲಿ ಮೇಲೆ ಹೋದಾಗ. ಅದಾದಮೇಲೆ ಯಾವಾಗ ಎಂಟ್ರಿ ತೊಗೊತೀನಿ, ವೆಯ್ಟಿಂಗ್ ಫಾರ್ ಎಂಟ್ರಿ ಹೇಳಿದ್ದೀನಿ ನಾನು. ಓಕೆನಾ. ಇವಾಗ ಅಪ್ಡೇಟ್ನ ಕೊಡಲಾಗಿದೆ. ಇಷ್ಟೇ ಬಂಧುಗಳೇ. ಓಕೆನಾ. ಯಾರ್ಯಾರು ಕೋರ್ಸನ್ನು ತೊಗೊಬೇಕು ಅಂತ ಇಂಟ್ರೆಸ್ಟ್ ಇತ್ತಂದರೆ www.orderflowashok.com ಹೋಗ್ಬಿಟ್ಟು ಚೆಕ್ ಮಾಡಿ. ಕೋರ್ಸ್ ಫೀಸು 12,000 ಇರುತ್ತೆ. ಬನ್ನಿ ಹಾಗಾದರೆ ಈ ಒಂದು ಟ್ರೇಡನ್ನು ಯಾವ ಥರ ಅನಾಲಿಸಿಸ್ನ ಮಾಡಿದ್ದೆ, ಯಾವ ಥರ ಅನಾಲಿಸಿಸ್ನ ಮಾಡಿ, ಯಾವ ಥರ ಪ್ಲಾನ್ನ ಮಾಡಿ ಈ ಒಂದು ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ತುಂಬಾ ಸಿಂಪಲ್ ಬಂಧುಗಳೇ. ಇದೊಂದು ಕ್ಯಾಂಡಲನ್ನು ಗಮನಿಸಿ, ಈ ಬೆಗ್ ಬೈಯಿಂಗ್ ಕ್ಯಾಂಡಲ್ಲು, ಇದು ಒಂದು. ಅದೇ ಥರ ಇನ್ನೊಂದು ಕ್ಯಾಂಡಲ್ ಇದೆ ನೋಡಿ, ಬೆಗ್ ಬೈಯಿಂಗ್ ಕ್ಯಾಂಡಲ್, ಇದು ಎರಡನೇದು. ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಫಸ್ಟ್ ಮ್ಯಾಟ್ರಲ್ಲಿ ಬಿಗ್ ಬೈಯಿಂಗ್ ಕ್ಯಾಂಡಲ್ ಏನೋ ಬಂದಿದೆ, ಬಂದಾದಮೇಲೆ ಪ್ರೈಸ್ ಮೇಲೆ ಹೋಗ್ತಾ ಇದೆಯಾ? ಇಲ್ಲ. ಅದೇ ರೀತಿ ಇಲ್ಲಿ ಬಿಗ್ ಬೈಯಿಂಗ್ ಕ್ಯಾಂಡಲ್ ಬಂದಿದೆ, ಬಟ್ ಪ್ರೈಸ್ ಮೇಲೆ ಹೋಗ್ತಾ ಇದೆಯಾ? ಇಲ್ಲ. ಅಂದರೆ ಇದನ್ನು ಆಪ್ರೇಟರ್ಸು ಈ ಕ್ಯಾಂಡಲ್ನೇ ಆಪ್ರೇಷನ್ ಮಾಡಿಬಿಟ್ಟಿದ್ದಾರೆ. ಕ್ಯಾಂಡಲ್ ಆಪ್ರೇಷನ್ ನೋಡಿ, 146 ಪಾಯಿಂಟ್ಸ್ ರನ್ನಿಂಗ್ ಇನ್ ದ ಮಾರ್ಕೆಟ್. ಕ್ಯಾಂಡಲ್ನೇ ಆಪ್ರೇಷನ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ ಅಂತ. ಕ್ಯಾಂಡಲ್ಗಳನ್ನೇ ಆಪ್ರೇಷನ್ ಮಾಡಿದ್ದಾರೆ. ತುಂಬ ಮುಖ್ಯವಾದದ್ದು ಬಂಧುಗಳೇ. ನೋಡಿ, 178 ಪಾಯಿಂಟ್ ರನ್ನಿಂಗ್ ಇನ್ ದ ಮಾರ್ಕೆಟ್, 178, 200 ಪಾಯಿಂಟ್, 228. ನಮಗೆ ರಿಸ್ಕ್ ಎಷ್ಟಿದೆ? ರಿಸ್ಕ್ 218 ಪಾಯಿಂಟ್ ಇದೆ. ಆಲ್ರೆಡಿ 218, 226 ಬಂದುಬಿಟ್ಟಿದೆ ಬಂಧುಗಳೇ. ನೋಡಿ, 238 ಪಾಯಿಂಟ್ಸ್ ರನ್ನಿಂಗ್ ಇನ್ ದ ಮಾರ್ಕೆಟ್, 266 ಪಾಯಿಂಟ್ಸ್ ರನ್ನಿಂಗ್ ಇನ್ ದ ಮಾರ್ಕೆಟ್. ಓಕೆನಾ, 266. ಓಕೆ, ಇವಾಗ ಇಲ್ಲಿ 50% ಬುಕ್ ಮಾಡ್ತೇನೆ. ಓಕೆನಾ, 273 ಪಾಯಿಂಟ್ಗೆ 50% ಬುಕ್ ಮಾಡಲಾಗಿದೆ. ವೆರಿ ಸಿಂಪಲ್, 50% ಬುಕ್ ಮಾಡಲಾಗಿದೆ. 347 ಪಾಯಿಂಟ್ ಬಂಧುಗಳೇ. ಲೈವಲ್ಲಿ ಲೈವ್ ಬಂಧುಗಳೇ, ಇದು ಲೈವ್. 374 ಪಾಯಿಂಟ್ ಬಂಧುಗಳೇ. ನಂದೊಂದು ಟಾರ್ಗೆಟ್ ಇತ್ತು, ನಮ್ಮದೊಂದು ಡ್ರೀಮ್, ಕನಸು. ಓಕೆನಾ, ಆ ಕನಸು ಯಾವುದು ಗೊತ್ತಾ? ನೋಡಿ, 60,000ಗೆ ಬರುತ್ತೆ ಅಂತ ಹೇಳಿದ್ದೆ. ನನ್ನ ಟಾರ್ಗೆಟನ್ನು ಕೂಡ ಅಲ್ಲಿಗೇನೆ, 60,000ಗೆ. ಓಕೆನಾ, ಅದು ನನ್ನ ಒಂದು ಟಾರ್ಗೆಟ್, ನನ್ನ ಕನಸಿನ ಟಾರ್ಗೆಟ್. ಓಕೆನಾ, ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ರಿಪ್ಟೋ, ಓಕೆನಾ,
ಕ್ರಿಪ್ಟೋ ಯಾವಾಗ ಗೊತ್ತಾ, 1,20,000 ಇದ್ದಾಗಲೇ ನಾನು ಹೇಳಿದ್ದೆ ಮಾರ್ಕೆಟ್ 60,000ಗೆ ಬರುತ್ತೆ ಅಂತ. ಇದೊಂದು ಡ್ರೀಮ್ ಬಂಧುಗಳೇ, ಡ್ರೀಮ್. ಅದೊಂದು ಕನಸು ಇವಾಗ ನನಸಾಗ್ತಾ ಇದೆ. ಇತಿಹಾಸ ಆಗುತ್ತೆ ಬಂಧುಗಳೇ, ಇತಿಹಾಸ ಆಗುತ್ತೆ. ಓಕೆನಾ, 387 ಪಾಯಿಂಟ್ ರನ್ನಿಂಗಲ್ಲಿದೆ ಬಂಧುಗಳೇ. 420 ಪಾಯಿಂಟ್ ಬಂಧುಗಳೇ, 420 ಪಾಯಿಂಟ್. ಇನ್ನೇನು ಬರುತ್ತೆ 60,000 ಹತ್ರ. ಇತಿಹಾಸ ಆಗುತ್ತೆ, ಇತಿಹಾಸದ ಪುಟದಲ್ಲಿ ಅಚ್ಚಳಿಯದಾಗಿ ಉಳಿಯುತ್ತೆ. ಓಕೆನಾ, 60,000 ಅನ್ನೋದು ಅರ್ಥ ಆಗ್ತದೆಯಾ? ಸಿಂಪಲ್. ಗಮನಿಸಿಲಿ, 485 ಪಾಯಿಂಟ್ ಬಂಧುಗಳೇ, 485 ಪಾಯಿಂಟ್ಸ್ ರನ್ನಿಂಗ್ ಇನ್ ದ ಮಾರ್ಕೆಟ್. 492, 500 ಪಾಯಿಂಟ್ಸ್ ಹತ್ರ ಆಲ್ರೆಡಿ ಬಂದ್ಬಿಟ್ಟಿದೆ ಬಂಧುಗಳೇ. 500 ಪಾಯಿಂಟ್ಸ್ ಹತ್ರ ಬಂತು ನೋಡಿ ಬಂಧುಗಳೇ. ಇದನ್ನೇ ಅಲ್ವಾ ಹೇಳೋದು ಟ್ರೇಡಿಂಗ್ ಅಂತ. ಇದನ್ನೇ ಹೇಳೋದು ಟ್ರೇಡಿಂಗ್ ಅಂತ. 500 ಪಾಯಿಂಟ್ಸ್, 60,185 ಬಂದಿದೆ. ಓಕೆನಾ, 511 ಪಾಯಿಂಟ್ಸ್ ಬಂಧುಗಳೇ, 511. 550 ಪಾಯಿಂಟ್ ಬಂಧುಗಳೇ, 550 ಪಾಯಿಂಟ್ ಬರುತ್ತೆ. ಇನ್ನೇನು 60,152ಕ್ಕೆ ಬಂದಿದೆ. ಡ್ರೀಮ್ ಬಂಧುಗಳೇ, ಇದು ನನ್ನ ಕನಸು. 60,000ಕ್ಕೆ ಬರುತ್ತೆ ಅನ್ನೋದು ಕನಸಾಗಿತ್ತು, ಇವತ್ತು ನನಸಾಗ್ತಾ ಇದೆ. ಓಕೆನಾ, ನನಸಾಗ್ತಾ ಇದೆ. ಇತಿಹಾಸ ಆಗುತ್ತೆ. ಇತಿಹಾಸದ ಪುಟದಲ್ಲಿ ಈ ಒಂದು ವಿಡಿಯೋ ಸೇರ್ಕೊಳ್ಳುತ್ತೆ. ಯಾರು ಬೇಕಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಿ, ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಬರ್ತಾ ಇದೆ 600 ಪಾಯಿಂಟ್ ಬಂಧುಗಳೇ, 600 ಪಾಯಿಂಟ್, 616 ಪಾಯಿಂಟ್ ಬಂಧುಗಳೇ. ಇನ್ನೇನು ಬರುತ್ತೆ 60,000ಗೆ ಕೆಲವೇ ಪಾಯಿಂಟ್ಸ್ ಬಂಧುಗಳೇ. ಇನ್ನು 74 ಪಾಯಿಂಟ್ ಬರಬೇಕು. 80 ಪಾಯಿಂಟ್ ಬರಬೇಕು. ಇನ್ನು 60,080 ಇದೆ. ಇನ್ನು 80 ಪಾಯಿಂಟ್ ಬರಬೇಕು. ಬರ್ತಾ ಇದೆ ಬಂಧುಗಳೇ. 60,063 ಬಂಧುಗಳೇ, 60,063. ಓಕೆನಾ, ಬರ್ತಾ ಇದೆ. ಇನ್ನು 50 ಪಾಯಿಂಟ್ ಬಂಧುಗಳೇ, 50 ಪಾಯಿಂಟ್ ಬರಬೇಕು 60,000ಗೆ ಬಂಧುಗಳೇ. ಅಷ್ಟೇ, ಜಾಸ್ತಿ ಇಲ್ಲ. ಓಕೆನಾ, ಟಾರ್ಗೆಟ್ಗೆ ಇನ್ನೇನು ಬರುತ್ತೆ. ಅಯ್ಯಯ್ಯೋ ಬಂಧುಗಳೇ, ವಾಪಸ್ ಹೋಗ್ತಾ ಇದೆಯಲ್ಲ. ಬರುತ್ತೆ ಬಂಧುಗಳೇ. ಈ ವಿಕ್ಕನ್ನ ನೋಡಿ ಏನಾದರೂ ನೀವು ಬೈಯರ್ಸ್ ಅಂತ ಅಂದ್ಕೊಂಡ್ರೆ ನಿಮ್ಮಷ್ಟು ದಾಟ್ರು ಯಾರು ಇರಲ್ಲ ಬಂಧುಗಳೇ. ಬಂದೇ ಬರುತ್ತೆ. ಇತಿಹಾಸನ ಸೃಷ್ಟಿ ಮಾಡ್ತೇವೆ. ಬರಲೇಬೇಕು. 60,000ಗೆ ಬರಲೇಬೇಕು. ಬರುತ್ತೆ, ಕಾಯೋಣ. ಎಂಟ್ರಿಗೋಸ್ಕರ ನಿಮ್ಮ ರಹಸ್ಯಗಳನ್ನು ತಿಳಿಯಲು ನಾವು ಕಾಯಲಿಲ್ಲವೇ? ಇಲ್ಲಿಗೆ ಬರುವ ರಹಸ್ಯವನ್ನು ಅದೇ ರೀತಿ ಕಾಯುತ್ತೇವೆ. ಈ ಕ್ಯಾಂಡಲ್ಲು ಯಾಮಾರಿಸುವಂಥ ಕ್ಯಾಂಡಲ್ಲು, ಯಾಮಾರಬಾರ್ದು ನಾವು. ಓಕೆನಾ, ಬರುತ್ತೆ. ನಾನು ಹೇಳ್ತಾ ಇದ್ದೆ ಈ ಒಂದು ಪಾಯಿಂಟು ಮತ್ತು ಈ ಒಂದು ಪಾಯಿಂಟು. ಕ್ಯಾಂಡಲ್ಗಳನ್ನೇ ಆಪ್ರೇಷನ್ ಮಾಡಿದ್ದಾರೆ. ಓಕೆನಾ, ಕ್ಯಾಂಡಲ್ಸ್ಗಳನ್ನೇ ಆಪ್ರೇಷನ್ ಮಾಡಿರೋದ್ರಿಂದ ನಾನು ಐಡೆಂಟಿಫಿಕೇಷನ್ ಮಾಡಿರೋವಂಥದ್ದು. ಅದಾದಮೇಲೆ ಇದರಲ್ಲಿ ನಮ್ಮದು ಸ್ಟ್ರಾಟಜಿ ಇದೆ. ಸ್ಟ್ರಾಟಜಿ ಯಾವುದು ಒಂದನ್ನು ಹೇಳ್ತೀನಿ ನೋಡಿ. ನಮ್ಮದು ಇಲ್ಲಿ ಆರ್ಡರ್ ಬ್ಲಾಕ್ ಇದೆ. ಇಲ್ಲಿ ಆರ್ಡರ್ ಬ್ಲಾಕ್ ಇದರದೇ ಆದ ರೂಲ್ ಇರುತ್ತೆ. ಇದು ಫಸ್ಟ್ ಸ್ಟ್ರಾಟಜಿ. ಇದಾದಮೇಲೆ ಎರಡನೇ ಸ್ಟ್ರಾಟಜಿ ಇದೆ. ಆ ಎರಡನೇ ಸ್ಟ್ರಾಟಜಿ ಮ್ಯಾಚ್ ಆಗಿದೆ ಬಂಧುಗಳೇ ಇದರಲ್ಲಿ. ಜೊತೆಗೆ ಮೂರನೇ ಸ್ಟ್ರಾಟಜಿ ಇಲ್ಲಿ ನಮಗೆ ಲಕ್ಷ್ಮಣ ರೇಖಾ ಸ್ಟ್ರಾಟಜಿನೂ ಬಂದಿದೆ. ಮೂರೂ ಕೂಡ ಅಟ್ಟೆ ಟೈಮಲ್ಲಿ ಬಂದಿರೋದ್ರಿಂದ ಈ ಒಂದು ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ. ಅರ್ಥ ಆಗ್ತದೆ? ಅಟ್ಟೆ ಟೈಮು ಒಂದು ಆರ್ಡರ್ ಬ್ಲಾಕ್. ಇದು ನಮ್ಮ ಕೋರ್ಸಲ್ಲಿ ಫಸ್ಟ್ ಸ್ಟ್ರಾಟಜಿ. ಎರಡನೇ ಸ್ಟ್ರಾಟಜಿ ಅದನ್ನು ಹೇಳಲ್ಲ. ಓಕೆನಾ, ಹೇಳಲ್ಲ. ಮೂರನೇ ಸ್ಟ್ರಾಟಜಿ ಲಕ್ಷ್ಮಣ ರೇಖೆ ಇದೆ. ಲಕ್ಷ್ಮಣ ರೇಖೆ ಅಂತೂ ಇದ್ದೇ ಇದೆ, ಅದನ್ನೇ ಇಲ್ಲಿ ಮ್ಯಾಚ್ ಮಾಡಿದ್ದೀವಿ ಇಲ್ಲಿ. ಓಕೆನಾ, ಮೂರೂ ಕೂಡ ಅಟ್ಟೆ ಟೈಮಲ್ಲಿ ಬಂದಿರುವ ಕಾರಣ ಈ ಒಂದು ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ. ಯಾವುದ್ರ ಜೊತೆಗೆ? ಆಪ್ರೇಷನ್ ಮಾಡಿರುವಂಥ ಕ್ಯಾಂಡಲ್ಗಳ ಜೊತೆಗೆ ಆಪ್ರೇಟರ್ಸು ಆಪ್ರೇಷನ್ ಮಾಡಿದ್ದಾರೆ. ಈ ಆಪ್ರೇಷನ್ಗಳನ್ನ ಗಮನಿಸಿ ಈ ಒಂದು ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ. ತೆಗೆದುಕೊಂಡು ಇನ್ನೇನು ಟಾರ್ಗೆಟಿಗೆ ಬರಬೇಕಾಗಿತ್ತು ಬರುತ್ತೆ. ಇಷ್ಟು ಬಂದಿದೆ, ಅಷ್ಟು ಬರಲ್ವಾ? ಬರುತ್ತೆ. ಇಷ್ಟೇ ಬಂಧುಗಳೇ, ಇನ್ನೇನೂ ಇಲ್ಲ. ನೋ ಕಾಂಪ್ಲಿಕೇಟೆಡ್. ಅರ್ಥ ಮಾಡಿಕೊಂಡು ಟ್ರೇಡನ್ನು ಮಾಡಬೇಕಾಗುತ್ತೆ. ಹೇಗೆ ಮಾಡಬೇಕು ಅಂತ ಗೊತ್ತಿರಬೇಕಾಗುತ್ತೆ. ಗೊತ್ತಿಲ್ಲದಿದ್ದರೆ ತುಂಬಾ ಕಷ್ಟವಾಗುತ್ತೆ. ಆದ ಕಾರಣ ಅರ್ಥ ಮಾಡಿಕೊಂಡು ಟ್ರೇಡ್ನ ಮಾಡಿ. ಇಂಟ್ರೆಸ್ಟ್ ಇತ್ತಂದರೆ ಕೋರ್ಸ್ಗೆ ಅಟೆಂಡ್ ಮಾಡಿ. ಕೋರ್ಸ್ ಇರುತ್ತೆ, 12,000 ಇರುತ್ತೆ ಕೋರ್ಸು. ಓಕೆನಾ, ಇದೇ ಥರ ಟ್ರೇಡ್ಗಳೆಲ್ಲ ಇರುತ್ತೆ. 12,000 ಕೋರ್ಸ್ ಫೀಸ್ ಬಂದು. ಕಾಂಟ್ಯಾಕ್ಟ್ ಮಾಡಿ 9980423938 ಈ ನಂಬರ್ಗೆ. ಓಕೆನಾ, ಕಾಂಟ್ಯಾಕ್ಟ್. ತಾಳ್ಮೆಯಿಂದ ಈ ಟಾರ್ಗೆಟ್ಗೋಸ್ಕರ ಏನು ಮಾಡಬೇಕು?
ಕಾಯಬೇಕಾಗುತ್ತದೆ. ಯಾರಾದರೂ ಈ ವಿಕ್ಕನ್ನು ನೋಡಿ ಬೈಯರ್ಸ್ ಅಂತ ಏನಾದರೂ ಬಂದಿದ್ದಾರೆ ಅಂದ್ಕೊಂಡ್ರೆ ನಿಮ್ಮಷ್ಟು ದಾಡ್ರು ಯಾರಿರಲ್ಲ ಬಂಧುಗಳೇ, ಯಾರು ಇರಲ್ಲ. ಈ ವಿಕ್ಕನ್ನು ಮಾರ್ಕೆಟು ಹೊಡೆದಾಕುತ್ತೆ ಬಂಧುಗಳೇ. ಅದು ಹೆಂಗೆ ಹೊಡೆದಾಕುತ್ತೆ ಕಣ್ಣಾರೆ ನೋಡಿ. ಇದನ್ನು ತಪ್ಪಿಸೋದಕ್ಕೆ ಬ್ರಹ್ಮನ ಕೈಲಿಂದನೂ ಸಾಧ್ಯ ಇಲ್ಲ. ಏನು ಹೇಳಿ, ಬ್ರಹ್ಮನ ಕೈಯಿಂದನೂ. ಜೊತೆಗೆ ಸ್ಟಾಕ್ ಮಾರ್ಕೆಟ್ನ ಆಪ್ರೇಟ್ ಮಾಡ್ತಾ ಇದ್ದಾರಲ್ಲ ಅವ್ರ ಕೈಯಲ್ಲೂ ಸಾಧ್ಯ ಇಲ್ಲ ತಪ್ಪಿಸೋದಕ್ಕೆ. ಇದನ್ನು ಹೊಡಿಲೇಬೇಕು. ಈ ಆಪ್ರೇಟರ್ಗಳಿಗೇನು ಮಾಡ್ತಾರೆ ಅನ್ನೋದು ಆಟಗಳು ಅಡ್ಡಡ್ಡ ನಮಗೆ ಗೊತ್ತಾಗೋಗಿದೆ. ಓಕೆನಾ, ಅವ್ರ ಆಟಗಳೆಲ್ಲ ನಮಗೆ ಗೊತ್ತಿದೆ. ಅವರ ಅಡ್ಡಗಳನ್ನ ಅಡ್ಡ ಹಾಕಿದ್ದೀವಿ. ಅವರ ಅಡ್ಡದಲ್ಲಿ ನಮ್ಮ ಒಂದು ಟ್ರೇಡಿಂಗ್ನ ಪ್ಲಾನ್ ಅಷ್ಟೇ, ಟ್ರೇಡ್ ಪ್ಲಾನ್. ಓಕೆನಾ, ಬರುತ್ತೆ. ತಾಳ್ಮೆಯಿಂದ ಕಾಯ್ತೇನೆ. ಒಬ್ಬ ಸಾಮಾನ್ಯ ರೈತನ ಮಗನಿಗೆ ಇದೆಲ್ಲ ಗೊತ್ತಾಗ್ತದೆ ಅಂದರೆ ನಿಮಗೆ ಗೊತ್ತಾಗಲ್ವ ಬಂಧುಗಳೇ? ಗೊತ್ತಾಗುತ್ತೆ. ಚಾರ್ಟನ್ನು ಟ್ರಸ್ಟ್ ಮಾಡಬೇಕು. ಟ್ರಸ್ಟ್ ಮಾಡ್ತಂದರೆ ಖಂಡಿತ ಗೊತ್ತಾಗತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ಚಾರ್ಟನ್ನು ಟ್ರಸ್ಟ್ ಮಾಡಿ, ಟ್ರಸ್ಟ್ ಮಾಡಿ, ಟ್ರಸ್ಟ್ ಮಾಡಿ. ಬಂಧುಗಳೇ, ಆವಾಗಲೇ ಹೇಳ್ತಾ ಇದ್ದೆ, ಈ ಕ್ಯಾಂಡಲ್ನ ನೋಡಿ ಯಾರನ್ನು ಕೂಡ ಬೈಯಿಂಗ್ ಕಡೆ ಹೋಗಬೇಡಿ. ಈ ವಿಕ್ಕನ್ನು ಫಿಲ್ ಮಾಡುತ್ತೆ ಅಂತ. ಆ ವಿಕ್ಕನ್ನು ಫಿಲ್ ಮಾಡಾಯಿತು ಬಂಧುಗಳೇ. ಇದೇ ಟ್ರೇಡಿಂಗ್ ಎಡ್ಜ್. ಇದೇ ಬಂಧುಗಳೇ ಟ್ರೇಡಿಂಗ್ ಎಡ್ಜ್. ಓಕೆನಾ, ಸಿಂಪಲ್ ಆಗಿಲ್ವಾ? ನೋಡಿ, ಇಲ್ಲಿ ನಮ್ಮ ಟಾರ್ಗೆಟ್ 60,000 ಬರಬೇಕು. ಬರುತ್ತೆ ಬಂಧುಗಳೇ, ಕಾಯ್ತಾ ಇದ್ದೀನಿ. ಕಾಯುವಿಕೆ ತುಂಬಾ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ನಾನು ಹೇಳ್ತಾ ಇದ್ದೆ, ಈ ಕ್ಯಾಂಡಲ್ನ ನೋಡಿ ಯಾರನ್ನು ಕೂಡ ಬೈ ಮಾಡಬೇಡಿ. ಅಪ್ಪ, ಈ ಕ್ಯಾಂಡಲ್ನ ನೋಡಿ ಯಾರನ್ನು ಕೂಡ ಬೈ ಮಾಡಬೇಡಿ. ಓಕೆನಾ, ಈ ವಿಕ್ಕನ್ನು ನೋಡಿ ಯಾರನ್ನು ಕೂಡ ಸೆಲ್ ಮಾಡಬೇಡಿ. ಓಕೆನಾ, 60,044 ಇನ್ನೇನು ಬರುತ್ತೆ, 60,000 ಹತ್ರ ಬರುತ್ತೆ ಬಂಧುಗಳೇ. ಮೈ ಡ್ರೀಮ್ 60,000 ಟಾರ್ಗೆಟ್ ಬರುತ್ತೆ ಅನ್ನೋದು ನನ್ನ ಡ್ರೀಮ್ ಆಗಿತ್ತು. ಆ ಟಾರ್ಗೆಟ್ ಹತ್ರ ಬರೋವಂಥ ಲಕ್ಷಣಗಳೆಲ್ಲ ಆಲ್ರೆಡಿ ಬರ್ತಾ ಇದೆ. ಇನ್ನು ಜಸ್ಟ್ 40 ಪಾಯಿಂಟ್ ಬರಬೇಕಷ್ಟೇ. 40 ಪಾಯಿಂಟ್ ಅಯ್ಯಯ್ಯೋ, ಜಸ್ಟ್ 40 ಪಾಯಿಂಟ್ ಬಂಧುಗಳೇ, ಅಷ್ಟೇ, ಜಾಸ್ತಿ ಇಲ್ಲ, ಜಸ್ಟ್ 40 ಪಾಯಿಂಟ್. ಡ್ರೀಮ್ ಪ್ರಾಜೆಕ್ಟ್ ಇದು, ಡ್ರೀಮ್ ಪ್ರಾಜೆಕ್ಟ್. ಓಕೆನಾ, ಬರುತ್ತೆ. ಜಸ್ಟ್ ಮಿಸ್, 40 ಪಾಯಿಂಟಿಂದ ಮಿಸ್, ಜಸ್ಟ್ ಮಿಸ್. ಬರುತ್ತೆ. ನೋಡಿ, ಇಲ್ಲಿ ಆಟ ನೋಡಿ, ಇದ್ರದ್ದು ಆಟ 60,055 ಇದೆ. ಇಲ್ಲೇ ನೋಡಿ, ಈ ಟಾರ್ಗೆಟ್ ಬೇಡ ಇವತ್ತು, ಈ ಟಾರ್ಗೆಟ್ ಬೇಡ ಇವತ್ತು, ಈ ಟಾರ್ಗೆಟ್ ಬೇಕು. 60,039 ಬಂತು ನೋಡಿ, ಈ ಟಾರ್ಗೆಟ್ ಬೇಕಾಗಿದೆ ನಮಗೆ, ಆ ಟಾರ್ಗೆಟ್ ಬೇಡ. ಓಕೆನಾ, ಏನು ಹೇಳಿ, ಬಂದೇ ಬಿಡ್ತು ಬಂಧುಗಳೇ. ಟಾರ್ಗೆಟ್ 60,000 ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ಬಂಧುಗಳೇ. ಸಿಂಪಲ್ ಆಗಿರೋವಂಥ ಟ್ರೇಡಿಂಗ್. ಓಕೆನಾ, ಸಿಂಪಲ್ ಆಗಿರೋವಂಥ ಟ್ರೇಡಿಂಗ್ ಟೆಕ್ನಿಕ್ ಬಂಧುಗಳೇ. ನೀವೇನೇ ನೋಡಿ, ಇಲ್ಲಿ 60,000 ನನ್ನ ಡ್ರೀಮ್ ಪ್ರಾಜೆಕ್ಟ್ 60,000 ಏನಿತ್ತು ಅದು ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಏನಂತೀರಾ? ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟಲ್ಲಿ ಚಾರ್ಟನ್ನು ಟ್ರಸ್ಟ್ ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದಾಗಿರುತ್ತೆ ಬಂಧುಗಳೇ. ಚಾರ್ಟನ್ನು ಟ್ರಸ್ಟ್ ಮಾಡಬೇಕು. ಟ್ರಸ್ಟ್ ತುಂಬಾ ಇಂಪಾರ್ಟೆಂಟ್ ಬಂಧುಗಳೇ. ಚಾರ್ಟನ್ನು ಟ್ರಸ್ಟ್ ಮಾಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಏನನ್ನು ಮಾಡಲು ಸಾಧ್ಯವಿಲ್ಲ. ಚಾರ್ಟೇ ಕಿಂಗ್. ಓಕೆನಾ, ಯಾರನ್ನು ನಂಬೇಡಿ, ಚಾರ್ಟನ್ನು ಮಾತ್ರ ನಂಬಿ. ಓಕೆನಾ, ಇಷ್ಟೇ ಬಂಧುಗಳೇ. ನೋಡಿ, ಇಲ್ಲಿ 906 ಪಾಯಿಂಟ್ಸ್, 906 ಪಾಯಿಂಟ್ಸ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ ಬಂಧುಗಳೇ. ಟಾರ್ಗೆಟನ್ನು ಕೂಡ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಓಕೆನಾ, ನೋಡಿ, ಒಂದನ್ನು ಅರ್ಥ ಮಾಡ್ಕೊಳ್ಳಿ. ನಾನೇನಾದ್ರೂ ಇಲ್ಲೇ ಸೆಲ್ ಮಾಡಿದೆ, ನಾನೇನಾದರೂ ಹೋಗ್ಬಿಟ್ಟು ಇಲ್ಲ ಸೆಲ್ ಮಾಡೋಕ್ಕಾಗುತ್ತೆ? ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಬಂಧುಗಳೇ. ಎಲ್ಲಿ ಸೆಲ್ ಮಾಡಬೇಕು ಅಲ್ಲೇ ಮಾಡಬೇಕಾಗತ್ತೆ. ಎಲ್ಲಿ ಬೇಕಲ್ಲಲ್ಲಿ ಸೆಲ್ನ ಮಾಡ್ತಂದರೆ ಖಂಡಿತ
ತಪ್ಪಾಗುತ್ತೆ. ಕರೆಕ್ಟಾಗಿರೋವಂಥ ಜಾಗದಲ್ಲಿ ಸೆಲ್ ಮಾಡ್ತಂದರೆ ಖಂಡಿತ ಈ ಥರ ಟಾರ್ಗೆಟ್ನ ನಾವು 100% ರೀಚನ್ನ ಮಾಡ್ಕೊಬೋದಾಗಿರುತ್ತೆ. ಓಕೆನಾ. ಈ ಒಂದು ಟ್ರೇಡಲ್ಲಿ ನಮಗೆ 900 ಪಾಯಿಂಟ್ಸ್ ಬಂದಿದೆ, ಜೊತೆಗೆ 60,000 ನಮ್ಮ ಡ್ರೀಮ್ ಪ್ರಾಜೆಕ್ಟ್ ಟಾರ್ಗೆಟನ್ನು ಕೂಡ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಅಲ್ಲಿಗೆ 218 ಪಾಯಿಂಟ್ ನಮಗೆ ರಿಸ್ಕ್ ಇತ್ತು. ಅಲ್ಲಿಗೆ ಲೆಕ್ಕ ಹಾಕಿ ಈ ಒಂದು ಟ್ರೇಡಲ್ಲಿ ನಮಗೆ 1:4 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ನೋಡಿ ನೀವೇನೆ ಎಕ್ಸಾಕ್ಟಾಗಿ ಇದೇ ಪಾಯಿಂಟಿಂದ ಮಾರ್ಕೆಟ್ ಮೂವ್ ಆಗ್ತದೆ. ಹೇಗೆ ಸಾಧ್ಯ ಆಯಿತು ಅಲ್ಲಿಂದನೇ ಮೂವ್ ಆಗೋದಕ್ಕೆ? ನೀವೇ ನೋಡಿ, ಇಲ್ಲಿ ನಮ್ಮ ಟಾರ್ಗೆಟು ಡನ್ ಆ್ಯಂಡ್ ಡಸ್ಟೆಡ್ ಆದಮೇಲೆ ಪ್ರೈಸು ಮೇಲೆ ಹೋಗ್ತಾ ಇದೆ ಅಂತ ಹೇಳ್ತಾ ಈ ಒಂದು ಅದ್ಭುತವಾದೊಂದು ಲೈವ್ ಸೆಷನ್ನ ಇಲ್ಲಿಗೆ ಕ್ಲೋಸ್ ಮಾಡೋಣ. ನಮ್ಮ ಡ್ರೀಮ್ ಪ್ರಾಜೆಕ್ಟ್ 60,000 ಏನಿತ್ತು, ಆ 60,000ಗೆ ಪ್ರೈಸ್ ಬಂದಾಗಿದೆ. ಓಕೆ, ಇಲ್ಲಿಂದ ಪ್ರೈಸು ಲಾಂಗ್ ಸೈಡನ್ನು ನೋಡಬಹುದಾಗಿರುತ್ತೆ. ಇಲ್ಲಿಂದ ಲಾಂಗ್ ಸೈಡ್, ಓಕೆನಾ, ಬೈ ಸೈಡು ಮಾರ್ಕೆಟನ್ನು ನೋಡಬಹುದಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ಅದ್ಭುತವಾದೊಂದು ಲೈವ್ ಸೆಷನ್ ಇಲ್ಲಿಗೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗುತ್ತಿದೆ. ಈ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದೊಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.